ರಾಜ್ಯದಲ್ಲಿ ಮುಂದುವರೆದ ವರುಣನ ಅಬ್ಬರ, ಕೇಂದ್ರದಿಂದ ಬಿಡುಗಡೆಯಾಯಿತು 384 ಕೋಟಿ ನೆರೆ ಪರಿಹಾರ. ದಾವಣಗೆರೆ, ಹಾವೇರಿ, ಚಿಕ್ಕಮಗಳೂರಿನಲ್ಲೂ ಮಳೆಯೋ ಮಳೆ. ಅಕ್ಟೋಬರ್ 31ರವರೆಗೂ ಜಾತಿ ಗಣತಿ ವಿಸ್ತರಣೆ. ದೀಪಾವಳಿ ಹಬ್ಬದ ಹಿನ್ನೆಲೆ 3 ದಿನ ಸರ್ವೆ ಸ್ಥಗಿತ. ಇನ್ಮುಂದೆ ಶಿಕ್ಷಕರ ಬದಲು ಇತರೆ ಇಲಾಖೆ ಸಿಬ್ಬಂದಿ ಬಳಕೆ. ಭುಗಿಲೆದ್ದ ಆರ್ಎಸ್ಎಸ್ ಮತ್ತು ಸರ್ಕಾರದ ಸಂಘರ್ಷ. ಹೈಕೋರ್ಟ್ ಆದೇಶ ಜನತಂತ್ರಕ್ಕೆ ಗೆಲುವು ಎಂದ ಬಿಜೆಪಿ. ಚಾಟಿ ಬೀಸಿದ್ದು ನಮಗಲ್ಲ ನಿಮಗೇನೆ ಎಂದ ಪ್ರಿಯಾಂಕ್. ನಾಯಕ ಸಮುದಾಯದ ಬಗ್ಗೆ ನಿಂದನೆ ಆರೋಪ. ಬೆಳಗಾವಿಯಲ್ಲಿ ರಮೇಶ್ ಕತ್ತಿ ವಿರುದ್ಧ ಜಾತಿ ನಿಂದನೆ ಕೇಸ್. ಇಂದು ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ. ಜೈಲಿನಲ್ಲಿ ರೊಚ್ಚಿಗೆದ್ದು ಕೂಗಾಡಿದ ದರ್ಶನ್. ಎಲ್ಲಾ ಸೌಲಭ್ಯ ಕೊಟ್ಟಿದೆ ಎನ್ನುವ ವರದಿ ಕೇಳಿ ಸಿಟ್ಟು. ಮಾನವ ಹಕ್ಕುಗಳ ಮೊರೆ ಹೋಗಲು ಚಿಂತನೆ. ಗಿನ್ನಿಸ್ ದಾಖಲೆ ಸೇರಿದೆ ಅಯೋಧ್ಯೆ ದೀಪೋತ್ಸವ. ಕರುನಾಡಿನಲ್ಲೂ ಕಳೆಗಟ್ಟಿದೆ ಬೆಳಕಿನ ಹಬ್ಬದ ಸಂಭ್ರಮ. ತಮಿಳುನಾಡಿನಲ್ಲಿ 2 ಲೋಡ್ ಚೀನಾ ಪಟಾಕಿ ಜಪ್ತಿ. ಹಾಸನಾಂಬೆ ದರ್ಶನಕ್ಕೆ 3 ದಿನ ಬಾಕಿ. ಶಕ್ತಿ ದೇವತೆ ಸನ್ನಿಧಿಗೆ ಗಣ್ಯಾತಿಗಣ್ಯರ ದಂಡು. ಶಿಷ್ಟಾಚಾರ ವಿಚಾರದಲ್ಲಿ ಸಮರಕ್ಕಿಳಿದ ಜೆಡಿಎಸ್. ಕೊಹ್ಲಿ ಡಕ್ಔಟ್. ರೋಹಿತ್ 8 ರನ್ಗೆ ಸುಸ್ತು. ಆಸೀಸ್ ವಿರುದ್ಧ ಮೊದಲ ಪಂದ್ಯದಲ್ಲಿ ಆಘಾತ. ವನಿತೆಯರ ವಿಶ್ವಕಪ್ ಕ್ರಿಕೆಟ್ನಲ್ಲೂ ಭಾರತಕ್ಕೆ ನಿರಾಸೆ.